ಅಲ್ಲಿನ ಜನರು ಮತಗಟ್ಟೆಗೆ ಹೋಗೋಕ್ಕೂ ಹಿಂಜರಿಯುವಂತಹ ಕಾಲ ಇತ್ತು. ಈಗ ಅಂಥದ್ದೇನೂ ಇಲ್ಲ. ಆದರೂ ಕೂಡ ಅಲ್ಲಿನ ಜನ ಮತದಾನಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಹೊಸ ಪ್ಲಾನ್ ಒಂದನ್ನ ಮಾಡ್ತಾ ಇದೆ. ಏನಾ ಪ್ಲಾನ್? ಬನ್ನಿ ನೋಡ್ತಾ ಹೋಗೋಣ. ಅಬ್ಬ, ಸುತ್ತಲೂ ದಟ್ಟಾರಣ್ಯ, ಮುಗಿಲಿಗೆ ಚುಂಬಿಸುವಷ್ಟು ಎತ್ತರದ ಮರಗಳು, ಗಜರಾಜನ ಗಾಂಭೀರ್ಯ ಹೆಜ್ಜೆ. ಇಂಥ ದಟ್ಟ ಕಾಡಿನ ಮಧ್ಯೆ ಅಲ್ಲೊಂದು ಇಲ್ಲೊಂದು ಬೆಂಕಿ ಪಟ್ಟಣದಂತೆ ಕಾಣಿಸುವ ಮನೆಗಳು. ಇದು ಕಾಫಿ ನಾಡು ಚಿಕ್ಕಮಗಳೂರು. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡುಬರುವ ದಟ್ಟಾರಣ್ಯವಿದು. ಇಲ್ಲಿ ಒಂದೂರಿನಿಂದ ಮತ್ತೊಂದು ಊರಿಗೆ ಹೋಗೋಕೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ಮತಗಟ್ಟೆ ಎಲ್ಲೋ ಇದ್ರೆ ಊರು ಇನ್ನೆಲ್ಲೋ ಇರುತ್ತೆ. ಇಲ್ಲಿನ 200ಕ್ಕೂ ಹೆಚ್ಚು ಬೂತ್ಗಳನ್ನ ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಪಂಚಾಯತಿ ವತಿಯಿಂದ ಏನೇನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಮಿನಿಮಮ್ ಫೆಸಿಲಿಟೀಸ್ ಅವೈಲೇಬಲ್ ಮಾಡಿಸ್ಬೇಕು ಅಂತಿದ್ದಾರೆ. ಅದಕ್ಕಾಗಲೇ ನಾವೆಲ್ಲ ಕ್ರಮ ವಹಿಸಿದ್ದೀವಿ. ಮುಂದುವರೆದಂತೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ದೂರ ಮತಗಟ್ಟೆಗಳಿದೆ, ಅದಕ್ಕೂ ಸಹಿತ ನಾವು ವಾಹನ ವ್ಯವಸ್ಥೆಗಳಿರ್ಬೋದು, ನಮ್ಮ ಎಂಟೈರ್ ಪೋಲಿಂಗ್ ಪಾರ್ಟಿಗಳು ಅಲ್ಲಿ ಹೋಗಿ ತಲುಪಲು ಮತ್ತು ಅಲ್ಲಿ ಉಳಿಯಲು ವ್ಯವಸ್ಥೆಗಳನ್ನೆಲ್ಲ ನಾವು ಆಗಲೇ ಈಗ ಸಿದ್ಧಪಡಿಸ್ಕೊಂಡಿದ್ದೀವಿ. ಹೀಗೆ ದಟ್ಟಾರಣ್ಯದ ಬದಿ ಇರುವ ಗ್ರಾಮಗಳಲ್ಲಿ ಮತದಾನಕ್ಕೆ ಜನರು ಹಿಂದೇಟು ಹಾಕುತ್ತಿದ್ದಾರಂತೆ. ಹೀಗಾಗಿ ಜನರು ಮತದಾನ ಮಾಡುವಂತೆ ಜಿಲ್ಲಾಡಳಿತ ನೂತನ ಪ್ಲಾನ್ ಮಾಡಿದೆ. ಮತದಾನಕ್ಕಾಗಿ ಶೃಂಗೇರಿ, ಕಳಸ, ಮೂಡಿಗೆರೆ ತಾಲೂಕಿನ ಕುಗ್ರಾಮಗಳಲ್ಲಿ ಉಚಿತ ವಾಹನಗಳ ಸೌಕರ್ಯವನ್ನ ಕಲ್ಪಿಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಸೂಕ್ಷ್ಮ ಮತಗಟ್ಟೆಗಳನ್ನ ಈಗಾಗಲೇ SP ರವರು ಮತ್ತೆ ನಮ್ಮ DC ಮೇಡಮ್ ರವರು ಗುರುತಿಸಿದ್ದಾರೆ. ಅಲ್ಲಿ ಒಂದು ಸೂಕ್ತವಾದಂಥ ಬಂದೋಬಸ್ತು ಭದ್ರತಾ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಕೆಲವೊಂದು ಪೋಲಿಂಗ್ ಸ್ಟೇಷನ್ಸು ನಮ್ಮಲ್ಲಿ ಕೆಲವೊಂದು ಟೈಗರ್ ರಿಸರ್ವಲ್ಲೂ ಸಹ ಪೋಲಿಂಗ್ ಸ್ಟೇಷನ್ಗಳಿದ್ದಾವೆ. ಅಲ್ಲಿ ಏನು ಒಂದು ಭದ್ರತಾ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಜನಕ್ಕೆ ಒಂದು ವಯಸ್ಸಾದವರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿ ಅಂತ ಹೇಳಿದ್ದೀವಿ. ಸೊ ಹಾಗಾಗಿ ಎಲ್ಲೂ ಸಹ ಒಂದು ಜನಕ್ಕೆ ಯಾವುದೇ ರೀತಿ ಒಂದು ಭಯ ಬೇಡ, ಅವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ತೀನಿ. ಒಟ್ಟಾರೆ ಚಿಕ್ಕಮಗಳೂರಿನಲ್ಲಿ ಅಭಯಾರಣ್ಯದ ಸುತ್ತಮುತ್ತಲಿನಲ್ಲಿರೋ ಜನರು ಭಯ ಮುಕ್ತರಾಗಿ ಮತದಾನ ಮಾಡಲು ಜಿಲ್ಲಾಡಳಿತ ನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ಬಡ ರೋಗಿಗಳಿಗೆ ನೆರವಾಗಬೇಕಾಗಿದ್ದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆದರೆ ಆ ಆಸ್ಪತ್ರೆ ಈಗ ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿಗೆ ಬರುವಂತಹ ರೋಗಿಗಳು ಮೂಗು ಮುಚ್ಚಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕುಡಿದು ಬಿಸಾಕಿರುವ ಎಣ್ಣೆ ಬಾಟಲಿ, ಯೂಸ್ ಮಾಡಿ ಬಿಸಾಕಿರುವ ಸಿರೆಂಜ್ಗಳು, ಕೆಟ್ಟು ನಿಂತಿರೋ ಶುದ್ಧ ನೀರಿನ ಘಟಕ, ವೈದ್ಯರಿಲ್ಲದೆ ಪರದಾಡ್ತಿರೋ ರೋಗಿಗಳು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೆಂಡೆಬೆಂಬಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಿತಿಯನ್ನ ಈ ದೃಶ್ಯಗಳೇ ಸಾರಿ ಹೇಳ್ತಿವೆ. ಹೌದು, ಸುಮಾರು 1 ವರ್ಷದಿಂದ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರೋದೊಬ್ಬರೇ ನರ್ಸ್. ಇಲ್ಲಿ ವೈದ್ಯರನ್ನ ನೇಮಿಸೋ ಕೆಲಸ ಕೂಡ ಆಗಿಲ್ಲ. ಇನ್ನು ಇರೋ ನರ್ಸ್ ಕೂಡ ಆಸ್ಪತ್ರೆಯಲ್ಲಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ. ರೋಗಿಗಳಿಗೆ ಬಳಸಿದ ಸಿರೆಂಜ್, ಕೆಟ್ಟಿರುವ ಇಂಜೆಕ್ಷನ್ ಎಲ್ಲವನ್ನ ಆಸ್ಪತ್ರೆ ಆವರಣದಲ್ಲಿ ಬಿಸಾಕಿದ್ದಾರೆ. ಹಲವಾರು ಸರಿ ವಡಗೇರಿ ತಾಲೂಕು ತಹಸೀಲ್ದಾರ್ಗೆ ಹೇಳ್ಯಾರ ಮತ್ತು ಜಿಲ್ಲಾ DH ಅವರು ಹೇಳ್ಯಾರ. ಅಲ್ಲಿ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಮತ್ತು ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಡಾಕ್ಟರ್ಗಳಿಲ್ಲ. ಮತ್ತು ಇನ್ನೊಂದು ಏನಾಗಿದೆಪ್ಪ ಅಂದರೆ ನರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಯೂಸ್ ಮಾಡ್ತಕ್ಕಂಥ ಇಂಜೆಕ್ಷನು ಅವು ಎಲ್ಲಸು ಎಲ್ಲಿ ಬಂತಲ್ಲೇ ಬಿಟ್ಟಾಕ್ತಿದ್ದಾರೆ. ಯಾಕಂದ್ರೆ ಬಿಟ್ಟಾಕ್ಬಾರ್ದು. ಇದಿಷ್ಟೇ ಅಲ್ಲ, ರಾತ್ರಿ ಆದ್ರೆ ಆಸ್ಪತ್ರೆ ಕುಡುಕರ ಅಡ್ಡಿಯಾಗಿ ಬಿಡುತ್ತೆ. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದ್ರೆ ಗ್ರಾಮಸ್ಥರು ಮಾತನಾಡಲು ಹಿಂದೇಟು ಹಾಕ್ತಿದ್ದಾರೆ. ಕಿಡಿಗೇಡಿಗಳು ಕಂಠಪೂರ್ತಿ ಕುಡಿದು ಬಿಯರ್ ಬಾಟಲಿಗಳನ್ನ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬಿಸಾಕಿ ಹೋಗ್ತಿದ್ದಾರೆ.
ಇನ್ನು ಆಸ್ಪತ್ರೆಗೆ ನಿತ್ಯ ಬರುವ ಗರ್ಭಿಣಿಯರಿಗೆ ಈ ಅವ್ಯವಸ್ಥೆ ಇರಿಸು ಮುರಿಸು ತರುವಂತಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಂತೂ ಹೇಳತಿರದು. ಹೊರಗೆ ಖರೀದಿ ಮಾಡಿಯೇ ರೋಗಿಗಳು ನೀರು ಕುಡಿಯಬೇಕಾಗಿದೆ. ಒಟ್ಟಾರೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಿದ್ದ ಆಸ್ಪತ್ರೆಯಲ್ಲಿ ನಿರ್ವಹಣೆ ಕೊರತೆಯಿಂದ ಹಾಳು ಕೊಂಪೆಯಂತಾಗಿದೆ. ಇನ್ನಾದರೂ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.